ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯ ಕಲಿಯಬಹುದು. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತುಕೊಂಡಿದ್ದಾರೆ. ಹಾಗೆ ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಆರಂಭವಾಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ದಾಂಪತ್ಯ, ಮದುವೆ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ. ಮದುವೆ ಎಂಬ 3 ಅಕ್ಷರ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಅದು ಹೆಣ್ಣಾಗಿರ್ಬಹುದು, ಗಂಡ ಆಗಿರ್ಬಹುದು. ಮದುವೆ ಆದ್ಮೇಲೆ ಇದೆಯಲ್ಲ, ಆ ಜೀವನ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚಾರವಾಗಿ ಬಹಳ ಗಲಾಟೆ ನಡೆಯುತ್ತೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಮದುವೆಯಾಗಿ 2 ವರ್ಷ ಆದ್ಮೇಲೂ ಕೂಡ ಗಲಾಟೆ ಆಗುತ್ತೆ. ಹಾಗೆ ಮದುವೆಯಾಗಿ 20 ವರ್ಷ ಆದ್ಮೇಲೂ ಗಲಾಟೆ ಮಾಡ್ಕೊಂತಾರೆ. ಗಲಾಟೆ ಮಾಡ್ಕೊಂಡು ಚೆನ್ನಾಗಿರೋರು ಇದ್ದಾರೆ. 6 ತಿಂಗಳಿಗೆ ಮದುವೆ ಆಗಿ 6 ತಿಂಗಳಿಗೆ ಬೇರೆ ಆಗದವರು ಕೂಡ ಇದೆ. ಯಾಕೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಹುಟ್ಟಿದ ದಿನಾಂಕ 17 ಹಾ, ಹೇಳಿ. 1999. ಇನ್ನೊಮ್ಮೆ ತಿಳಿಸಿ ಸರ್, ಗಟ್ಟಿ ಧ್ವನಿಯಲ್ಲಿ ತಿಳಿಸಿ. 17/9/1999. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 3:55. 55 ಬೆಳಗ್ಗೆ ಅಥವಾ ಸಂಜೆ 3:50. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು, ಹಾಗರಗುಂಡಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ಹಲೋ. ಸ್ಮರಾಮಿ ವಸಿಷ್ಠವಾಮದೇವಾದಿ ವಂದಿತ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹೇಳಿ, ಏನ್ ಪ್ರಶ್ನೆ ಅಂತ ನಮಸ್ತೆ. ಹೇಳಿ. ನಮಸ್ಕಾರ ಗುರುಗಳೇ, ಸೌಂಡ್ ಕ್ಲಿಯರ್ ಗಟ್ಟಿಯಾಗಿ ಕೇಳ್ತೇವೆ. ಪ್ರಶ್ನೆ ಕೇಳ್ತಾ ಇರಿ ಗುರುಗಳೇ. ಅದೇ ನಾನು ಸರ್ಕಾರಿ ಹುದ್ದೆ ಟ್ರೈ ಮಾಡ್ತಾ ಇದ್ದೀನಿ. ಸರ್ಕಾರಿ ಉದ್ಯೋಗ? ಹಾ, ಸರ್ಕಾರಿ ಉದ್ಯೋಗ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ಹೋದ್ ಸರಿ 2 ಮಾರ್ಕ್ಸ್ ಇಂದ ಹೋಗಿದೆ ಪೊಲೀಸ್ ಜಾಬ್. ಏನು ಓದಿದ್ದೀರಾ? ಬಿಕಾಂ ಮುಗಿದಿದೆ ಗುರುಗಳೇ, ಡಿಗ್ರಿ. ಗವರ್ಮೆಂಟ್ ಉದ್ಯೋಗದ ಪ್ರಾಪ್ತಿ ಇದೆಯಾ ಅಂತ ನೋಡೋಣ. ಶುಕ್ರ ದಶ ನಡೀತಾ ಇದೆ, ಚಂದ್ರ ಬರುತ್ತೆ. ಮುಂದಿನ ಒಂದು ಅಂತರ್ಭುಕ್ತಿಯಲ್ಲಿ ಸೂರ್ಯ 8 ಇದೆ, ಚಂದ್ರ 11 ಇರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್ ಅಂತ ಬರುತ್ತೆ, ಬಸರಾ ಪರ್ಲ್ ಅಂತ ಬರುತ್ತೆ. ದಯವಿಟ್ಟು ಹಾಕೊಳ್ಳಿ. ಪಾಯಿಂಟ್ ನಂಬರ್ 1. ಹಾಗೆ 2ನೇ ವಿಚಾರ, 8ನೇ ಮನೆ ಸೂರ್ಯ ಬಂದಾಗ ಸ್ವಲ್ಪ ಅಲ್ಪದರಲ್ಲಿ ಕೆಲಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಗೋಧಿಯನ್ನ ಪ್ರತಿ ಭಾನುವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಇಲ್ಲಿಂದ ಮುಂದೆ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಅಂದ್ರೆ 1 ವರ್ಷ 2 ವರ್ಷದ ಒಳಗಡೆ ನಿಮಗೆ ಉದ್ಯೋಗ ಪ್ರಾಪ್ತಿ ಅಂತ ಭುಕ್ತಿಗಳಲ್ಲಿ ನಾವು ನೋಡಿ ಹೇಳ್ತೀವಿ. 8 ಅಡಚಣೆಗಳನ್ನ ತೋರಿಸೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಒಳ್ಳೆದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಇದೆ ಏಪ್ರಿಲ್ 20ರಿಂದ 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯನ ಕಲಿತಿದ್ದಾರೆ. ಎಲ್ಲೆಲ್ಲೋ ಹೋಗಿ ಮೋಸ ಹೋಗೋದಕ್ಕಿಂತ ಆರಾಮಾಗಿ ನೀವು 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬಹುದು. ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನಿಮಗೆ ಕ್ಲಾಸ್ ಇರುತ್ತೆ. ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಕುಟುಂಬ ಸಮೇತರಾಗಿ ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ಶಿವನ ಅಂಶದಿಂದ
ಹಲೋ ಹಲೋ ಮೇಡಮ್, ಗಟ್ಟಿ ಧ್ವನಿಲಿ ಮಾತನಾಡಿ. ಕೇಳಿಸ್ತಿದ್ಯಾ ನನ್ನ ಧ್ವನಿ? ಹಲೋ ಮೇಡಮ್, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ದಯವಿಟ್ಟು ಹಲೋ ವೀಕ್ಷಕರು ಕಾಲ್ ಮಾಡೋರು ಗಟ್ಟಿ ಧ್ವನಿಲಿ ಮಾತನಾಡಿ ಮ್ಯಾಮ್. ಹಾ ಮೇಡಮ್ ಹೇಳಿ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಹುಟ್ಟಿನ ದಿನಾಂಕ ಕರೆಕ್ಟ್ ಇಲ್ಲ ಮೇಡಮ್, ನಾನು ನಂಬರ್ ತಗೋತೀನಿ. ಓಕೆ, 1ರಿಂದ 249 ಅಂಕಿಗಳಲ್ಲಿ ಒಂದು ಸಂಖ್ಯೆನ ನೀವು ಆಯ್ಕೆ ಮಾಡಿ. 150 ಮೇಡಮ್. 150. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಓಕೆ, ಕೇಳ್ಬೇಕಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ನಮಸ್ಕಾರ ಗುರುಗಳ. ಹೇಳಿ. ನಮಸ್ಕಾರ, ಹೇಳಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಆ ವಿಡಿಯೋ ಆಫ್ ಮಾಡಿದೆ. ನಮ್ದು ಕೆಲ್ಸ ಹೋಗಿದ್ದೆ ಗುರುಗಳೇ, ನಮ್ದು ಕೆಲ್ಸನೇ ಸಿಗ್ತಾ ಇಲ್ಲ ಇನ್ನೋವರೆಗೂ. ನಾನು ಒಂದು ಟ್ರಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದೆ, ನರ್ಸ್ ಡ್ಯೂಟಿ. ಏನ್ ಹೇಳಿ? ನರ್ಸ್ ಡ್ಯೂಟಿ ಕೆಲಸ ಮಾಡ್ತಿದ್ದೆ, ಕೆಲ್ಸನೇ ಹೋಗೈತಿ. ಮತ್ತೆ ಆಮೇಲೆ ನನಗೆ ಎಲ್ಲೂ ಕೆಲ್ಸನೇ ಸಿಗ್ತಾ ಇಲ್ಲ. ನರ್ಸ್ ಡ್ಯೂಟಿನಾ? ಅಯ್ಯೋ, ನರ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆಯಲ್ಲಮ್ಮ? ಹಲೋ, ನರ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆ? ಹಾ, ಅಂದ್ರೆ ಪ್ರೈವೇಟ್ ನಲ್ಲಿ ಮಾಡ್ತಿದ್ದೆ ಗುರುಗಳೇ. ನಾನು ನರ್ಸ್ ಡ್ಯೂಟಿ ಅಂದ್ರೆ ನಾನು ನರ್ಸ್ ಓದಿಲ್ಲ, ಹಿಂಗೆ ಮಾಡ್ತಾನೆ ಅದು ನನಗ್ ಕೊಟ್ಟಿದ್ರು. ಆಮೇಲೆ ನಮ್ಗೆ ಇವಾಗ ಅದು ಕೆಲ್ಸನೇ ಸಿಗ್ತಾ ಇಲ್ಲ ಬೇರೆ ಕಡೆ. ಮತ್ತೆ ಸರಿ, ಪ್ರಶ್ನಾಶಾಸ್ತ್ರದಲ್ಲಿ ಈಗ ನೀವು ಕೇಳ್ತಕ್ಕಂಥದ್ದು ಶನಿ ದಶೆಯಲ್ಲಿ ಕೇಳಿದಿರ 4 ಅಂತ. ಸೂರ್ಯ ಭುಕ್ತಿ, ಅಂತರ್ಭುಕ್ತಿ ಗುರು ಬರ್ತಾ ಇದೆ. 8, 2, 5 ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 8, 2, 5 ಕಾಂಬಿನೇಷನ್ ಯಾವ ಗ್ರಹ ಅಂತ ನೋಡಿದಾಗ ಗುರು ಗ್ರಹನೇ ಇರೋದ್ರಿಂದ ಅರಿಶಿಣದ ಕೊಂಬನ್ನ ಪುಡಿ ಮಾಡಿರ್ತಕ್ಕಂಥದ್ದು, ಅಥವಾ ಅಂಗಡಿಯಲ್ಲಿ ಅರಿಶಿಣದ ಪ್ಯಾಕೆಟ್ ಸಿಗುತ್ತೆ, ಅಡಿಗೆಗೆ ಮಾಡ್ತಕ್ಕಂಥ ಅರಿಶಿಣ. ಬಡವರಿಗೆ 4 ಜನಕ್ಕೆ ಬಡವರಿಗೆ ಗುರುವಾರ ದಿವಸ ದಾನ ಮಾಡಿ, 4 ವಾರ ದಾನ ಮಾಡಿ, 4 ವಾರ ಆದಮೇಲೆ ನೋಡಿ ನಿಮಗೆ ಉದ್ಯೋಗ ಪ್ರಾಪ್ತಿ ಸುಲಭವಾಗಿ ಆಗುತ್ತೆ. ಹಾಗೆ ನಿಮ್ಮ ಎಡಗಾಲಿಗೆ ಒಂದು ಕರಿ ದಾರ ಶನಿವಾರದ ದಿವಸ ಕಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸ್ಟೋನ್ ಅನ್ನ ಸಜೆಸ್ಟ್ ಮಾಡ್ತೀನಿ, ಲೈಫ್ ಲಾಂಗ್ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದು ಉದ್ಯೋಗ ಇರ್ತಕ್ಕಂಥದ್ದು ಒಂದು ಸ್ಟೋನ್ ಅಂದ್ರೆ ಕ್ಯಾಟ್ಸ್ ಐ ಅಂತ ಬರ್ತಕ್ಕಂಥದ್ದು. ಅದು ಹೀಲಿಂಗ್ ಸ್ಟೋನ್ ಅಂತ ನಾವು ಕರಿತೀವಿ. ಕ್ಯಾಟ್ಸ್ ಐ ಹಾಕೊಂಡ್ರೆ ಬಹಳ ವಿಶೇಷವಾಗಿ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ಅಂತ. ಗುರುಗಳೇ, ನಾವು ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚಾರವಾಗಿ ಬಹಳ ಸಮಸ್ಯೆಗಳು, ಬಹಳ ವಿಚಾರಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದೀವಿ. ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ? ಯಾಕಂದ್ರೆ 6 ತಿಂಗಳು ಇದ್ದು ಬೇರೆ ಆದವರು ಇದ್ದಾರೆ, 20 ವರ್ಷ ಇದ್ದು ಜಗಳ ಮಾಡ್ಕೊಂಡು ಒಟ್ಟಿಗೆ ಇರೋರು ಉದಾಹರಣೆಗಳಿವೆ. ಆದ್ರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರೋದೇ 12 ಮನೆ. 12 ಮನೆನ 3 ಭಾಗ ಮಾಡ್ತೀವಿ ನಾವು. ಒಂದು ಭಾಗ ಕಿತ್ತೋಗುತ್ತೆ, ಅಂದ್ರೆ ಗಲಾಟೆ ಆಗಿ ಡಿವೋರ್ಸ್ಗೆ ಹೋಗ್ತಕ್ಕಂಥದ್ದು. ಇನ್ನೊಂದು ಭಾಗ ಅನ್ಯೋನ್ಯತೆ ಆಗಿರೋದು. 3ನೇ ಭಾಗ ಒಂದಿದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ನಾ ಗರ್ ನಾ ಘಾಟ್ ಅಂತಾರಲ್ಲ ಆ ರೀತಿ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಈ ಒಂದು ಸಮಸ್ಯೆಗೆ ಪರಿಹಾರಗಳು ನಾವು ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ಕಿತ್ತೋಗೋದು ಇಲ್ಲ, ಒಂದು ರೀತಿಯ ಒಂದು ಕೋರ್ಟ್ಗೆ ಹೋಗಿ ಡಿವೋರ್ಸ್ ತಗೊಂಡು ನಾವು ಬೇಡಪ್ಪ ಅನ್ನೋದು ಇಲ್ಲ, ಈ ಕಡೆ ಚೆನ್ನಾಗಿ ಅನ್ಯೋನ್ಯತೆನೂ ಇಲ್ಲ. ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳನ್ನ 3 ಭಾಗ ಮಾಡಿದ್ದಾರೆ. ಈ 3 ಭಾಗಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿವಾಹವನ್ನು ತುಂಬಾ ಚೆನ್ನಾಗಿಟ್ಟಿರುತ್ತೆ. ಹಾಗೆ ವಿವಾಹವನ್ನ ಕೆಡಿಸ್ತಕ್ಕಂಥ ಮನೆಗಳು 1 ಮತ್ತೆ 6ನೇ ಮನೆ ಮತ್ತೆ 10ನೇ ಮನೆ, ಇದು ಕೆಡಿಸುತ್ತೆ. ಇನ್ನು ಉಳಿದ ಮನೆಗಳು ಅವರು ದಶಾದಲ್ಲಿ ನಡೀತಾ ಇದ್ದಾಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಂದು ರೀತಿ ಒಂದು ಸಮರವೂ ಇಲ್ವಾ ಸರಸವೂ ಇಲ್ಲ ಅಂತ ಹೇಳಿ ಬರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಮನೆಯಲ್ಲಿ ಕೈಲಾಶ ಯಂತ್ರವನ್ನ ಸ್ಥಾಪನೆ ಮಾಡಿ. ಇದು ನನ್ನ ಮೊದಲ ವಿಚಾರ. ಯಾಕಂದ್ರೆ ಈಗ ಬ್ರೇಕಲ್ಲಿ ನೀವು ನೋಡ್ಬೋದು ಕೈಲಾಶ ಯಂತ್ರ ಸ್ಥಾಪನೆ, ಹಣಕಾಸು ಮತ್ತೆ ಕೈಲಾಶ ಯಂತ್ರ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಪಿಕ್ಚರ್ ಹಾಕಿ, ವಿಶೇಷವಾಗಿರ್ತಕ್ಕಂಥ ಪಿಕ್ಚರ್ನ ನೀವು ನೋಡ್ಬೋದು. ಈ ಪಿಕ್ಚರ್ನ ಹಾಕಿದ್ರೆ ಈ ದಾಂಪತ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಅಲ್ಲಿ ಹೆಲ್ಪ್ ಆಗುತ್ತೆ. ಇದು ಎಡಗೈಯಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆನ ಮಧ್ಯದಲ್ಲಿ ಬರೀತಕ್ಕಂಥದ್ದು, ಆ ಮಧ್ಯಭಾಗದಲ್ಲಿ ಬರೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದು ಕೇತುವಿನ ಸಂಖ್ಯೆ ಅಂತ ಕರಿತೀವಿ. ಅಲ್ಲಿ ಕೇತುವಿನ
ಸ್ಥಾನ ಅಲ್ಲಿ ಕೇತುವಿನ ಸ್ಥಾನ ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಒಂದು ಕರೆ ಬಂದಿದೆ, ಕರೆ ತಗೊಂಡು ಮತ್ತಷ್ಟು ಹೇಳ್ತೀನಿ, ವೆಯ್ಟ್ ಮಾಡ್ತಾರೆ. ಎಸ್, ನಮಸ್ತೆ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಬಗ್ಗೆ ಪ್ರಾಪರ್ಟಿ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ ಓಕೆ, 1 ರಿಂದ 249 ಅಂಕೆಗಳಲ್ಲಿ ಒಂದನ್ನು ನೀವು ಚಾಯ್ಸ್ ಮಾಡಿ. 108 ಮೇಡಮ್. 108. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ಗುರುಜಿ, ಏನ್ ಕೇಳ್ಬೇಕು? ತಾಯಿ ಕಡೆಯಿಂದ ಪ್ರಾಪರ್ಟಿ ಎಲ್ಲ ಅಣ್ಣ ತಮ್ಮ ಅಕ್ಕ ಎಲ್ಲ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ಗೆ ಗೊತ್ತಿಲ್ಲ. ಇವಾಗ ನನಗೆ ಬರ್ಬೇಕು ಗುರುಗಳೇ, ಅದಕ್ಕೆ ನಮ್ ತಾಯಿದು ಸ್ವಲ್ಪ ಆಸ್ತಿ ಇದೆ, ಅದನ್ನ ಕುಂಕುಮಕ್ಕಿಂತ ತಾಯಿ ಕಡೆಯಿಂದ ಬರ್ಸ್ಕೋಬಾರ್ದು. ತಮ್ಮ ಬಂದ್ ಸೈನ್ ಹಾಕಿ ತಿಂತಾರೆ, ಯಾರು ಬರಲ್ಲ, ಅವ್ರು ನಾ ಸೈನ್ ಹಾಕಿಲ್ವಲ್ಲ, ನಾನು ಬರ್ಸ್ಕೋಬರ್ತೆ ಗುರುಗಳೇ. ಜಾತಕದಲ್ಲಿ 4ನೇ ಕಸ್ಬ್ ನೋಡಿದಾಗ 6ನೇ ಮನೆ ಬಂದಿರೋದ್ರಿಂದ ಮಾತಿಂದ ಆಗಲ್ಲ, ಕಷ್ಟ. ಅವ್ರು ಬೇಕಂತಾನೆ ಆಟ ಆಡಿಸ್ತಾರೆ. ಒಂದು ನನಗೆ ಗೊತ್ತಿಲ್ಲ, 6ನೇ ಮನೆ ಬಂದಾಗ ವ್ಯಾಜ್ಯದ ಮುಖಾಂತರ, ಅಂದ್ರೆ ನಿಮಗೆ ಹಕ್ಕಿದ್ರೆ, ಕಾನೂನು ಪ್ರಕಾರ ಹಕ್ಕಿದ್ದರೆ ಅಲ್ಲಿ ಒಂದು ನೋಟಿಸ್ ಅನ್ನ ಕಳಿಸ್ತಕ್ಕಂಥದ್ದು ಆಲೋಚನೆ ಮಾಡಿ, ಕೂತು ಡಿಸ್ಕಸ್ ಮಾಡಿ, ಅಥವಾ ಹಿರಿಯರಿಂದ ಮಾಡ್ತಕ್ಕಂಥ ಒಂದು ವಿಚಾರ. ಈ ಆಸ್ತಿ ಬರದೇ ಇರತಕ್ಕಂಥ ಒಂದು ಕಾರಣ ನಿಮ್ಮ ಮನೇಲಿರ್ತಕ್ಕಂಥ ವಾಸ್ತು ಪ್ರಾಬ್ಲಮ್ ಬರುತ್ತೆ, ವೆಸ್ಟ್ ಪ್ರಾಬ್ಲಮ್ ಇರುತ್ತೆ. ಯಾರ್ಯಾರು ಸಲೀಸಾಗಿ ನಮಗೆ ಆಸ್ತಿ ಅವ್ರಿಗೆಲ್ಲ ಬಂದಿದೆ ಅಂದ್ರೆ ಅವ್ರಿಗೆ ವೆಸ್ಟ್ ಚೆನ್ನಾಗಿದೆ, ನಿಮ್ಮ ಮನೆ ವೆಸ್ಟ್ ಚೆನ್ನಾಗಿಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ವೆಸ್ಟ್ ಸಮಸ್ಯೆ ಇದೆ. ವೆಸ್ಟ್ ಅಲ್ಲಿ ಏನಾದ್ರು ಕ್ಲಟರ್ ಆಗಿರ್ಬೋದು, ಅಥವಾ W4 W5 ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಏನಾದ್ರು ಒಂದು ಗಲೀಜ್ ಇರ್ತಕ್ಕಂಥದ್ದು, ಅದು ಕಾಂಪೌಂಡ್ ಒಳಗಡೆ ಅಥವಾ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥದ್ದು. ಕೈಲಾಶ ಅಂತ ಮೊದಲು ಸ್ಥಾಪನೆ ಮಾಡಿ, ಕೇಸ್ ಸ್ವಲ್ಪ ಅಂದ್ರೆ ಒಂದು ನೋಟಿಸ್ ಹಾಕ್ತಕ್ಕಂಥದ್ದು 6ನೇ ಮನೆ ತೋರಿಸ್ತಾ ಇದೆ, ಪ್ರಶ್ನಾಶಾಸ್ತ್ರದಲ್ಲಿ ಹಾಕಬೇಕು ಅಂತ ಬರ್ತಾ ಇದೆ. ಹಿರಿಯರೆಲ್ಲ ಸೇರಿ ನಿಮಗೆ ಹಕ್ಕು ಇದ್ದರೆ, ಈಗ ಕಾನೂನು ಪ್ರಕಾರ ಹಕ್ಕಿದ್ದರೆ ಕ್ಲೀನಾಗಿ ಹೋಗಿ, ಖಂಡಿತ ನಿಮಗೆ ಜಯ ಆಗುತ್ತೆ. ಆ ಒಂದು ಮೂಲೆಯಲ್ಲಿ ನಿಮಗೆ ಒಂದು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿ ಪಾಸಿಟಿವ್ ಬರುತ್ತೆ. ಯಾರ್ಯಾರ್ದು ಮನೆಗಳಲ್ಲಿ ಈ ಆಸ್ತಿ ವಿಚಾರದಲ್ಲಿ ಜಗಳ ಇದೆ, 99% ಅಲ್ಲ 100% ಪಶ್ಚಿಮ ಕೆಟ್ಟೋಗಿರುತ್ತೆ. ಪಶ್ಚಿಮದಲ್ಲಿ ಏನಾದ್ರು ಒಂದು ಸಮಸ್ಯೆ ಆಗ್ಬಿಟ್ಟಿರುತ್ತೆ ಪಶ್ಚಿಮ ಭಾಗದಲ್ಲಿ. ಅದು ಏನು ಅಂತಂದ್ರೆ, ನಾವು ನಾರ್ತ್ ಸೈಡ್ ಪಶ್ಚಿಮ ಅಂತ ನೋಡ್ಬೇಕು. ನಾರ್ತ್ ಇಂದ ಕರೆಕ್ಟ್ ಡಿಸ್ಟೆನ್ಸ್ ಪಶ್ಚಿಮ. ಆ ಪಶ್ಚಿಮದಲ್ಲಿ ಕೆಟ್ಟೋದಾಗ ಈ ಒಂದು ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು, ಗೇನ್ಸ್ ಒಟ್ಟೋಗಿ ನೋ ಗೇನ್ಸ್ ಆಗ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಇಂಟರ್ನಲ್ ವಾಸ್ತು ಕಿಟ್ ಅಂತ ಬರುತ್ತೆ. ಇಂಟರ್ನಲ್ ವಾಸ್ತು ಕಿಟ್ಟು ನಮ್ಮ ಎಂಟೈರ್ 32 ಝೋನು ಸರಿ ಮಾಡುತ್ತೆ. ಅಂದ್ರೆ ಹಣ ಸ್ವಲ್ಪ ಕಮ್ಮಿ ಇರುತ್ತೆ. ನನಗೆ ನಾವು ಬಡವರಪ್ಪ ಅನ್ನೋರು ಕೈಲಾಶ ಅಂತ ಹೋಗ್ತಾರೆ, ಅನುಕೂಲ ಇದೆ, ನಾನು ಇನ್ನೂ ಚೆನ್ನಾಗಾಗಬೇಕು ಅಂತಂದ್ರೆ ಇಂಟರ್ನಲ್ ವಾಸ್ತು ಕಿಟ್ ಹಾಕಿ ಸಕ್ಸಸ್ ಬರುತ್ತೆ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕಲಿಬಹುದು. ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ನಾವು ಮದುವೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು,
ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶಯಂತ್ರ. ಈ ಕೈಲಾಶಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದಿನ ಮಾರ್ಚ್ 1ನೇ ತಾರೀಕಿನಿಂದ 9 ಗಂಟೆಗೆ ಆರಂಭವಾಗ್ತಾ ಇದೆ. ದಯವಿಟ್ಟು ಇದನ್ನ ನೀವು ನೋಟ್ ಮಾಡ್ಕೊಬೇಕು. ಹಾಗೆ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ ಜ್ಯೋತಿಷ್ಯ ಕಲಿಬಹುದು. ಯಾಕೆಂದ್ರೆ ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಹಾಗೆ 111ನೇ ಬ್ಯಾಚ್ ಈಗಾಗಲೇ ಆರಂಭವಾಗಿದೆ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಪ್ರಶ್ನಾಶಾಸ್ತ್ರ ಮೇಡಮ್. ಓಕೆ, 1ರಿಂದ 249 ಅಂಕೆಯಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ. 44. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್. ಗುರುಜಿ, ನಮ್ಮ ಕೆರಿಯರ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾ ಇಂಜಿನಿಯರಿಂಗ್ ಸೆಕೆಂಡ್ ಇದ್ದೀನಿ. ಇಂಜಿನಿಯರಿಂಗ್ ಮುಗಿಸಿದ್ದೀರಾ? ಗುರುಜಿ, ನಾನು ಮಾಡ್ಲಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ನೋಡ್ತೀನಿ. ಮಾಡ್ಲಿಂಗ್ಗೆ ಕರಿಯರ್ 10ನೇ ಮನೆ ನೋಡ್ತೀನಿ. ಕಸ್ಬು 10ನೇ ಕಸ್ಬು ಶುಕ್ರ 9 ಬರ್ತಾ ಇದೆ. ಹೋಗ್ಬೋದು, ಬಟ್ ಆದ್ರೆ ತುಂಬಾ ಡಿಲೇ ಆಗುತ್ತೆ ನಿಮ್ಗೆ ಸಕ್ಸಸ್ ಆಗಕ್ಕೆ. ನಿಮ್ಗೊಬ್ರು ಗಾಡ್ ಫಾದರ್ ಸಿಗ್ತಾರೆ ಹೋದ್ರೆ, ಬಟ್ ಆದ್ರೆ ಗ್ರೋತ್ ಅನ್ನೋದು, ಪರ್ಸನಲ್ ಗ್ರೋತ್, ಫೈನಾನ್ಷಿಯಲಿ ಸ್ಲೋ ಆಗುತ್ತೆ. ಬಟ್ ನೇಮ್ ಫೇಮ್ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಕರಿಯರಲ್ಲಿ 10ನೇ ಮನೆ 9 ಬಂದಾಗ ಖಂಡಿತ ಹೋಗ್ಬೋದು, ಸಕ್ಸಸ್ ಇರುತ್ತೆ. ಬಟ್ ಆದರೆ ನೇಮ್ ಮಾಡೋದು ಭಾಳ ಕಷ್ಟ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದರೆ ಮನೆಯಲ್ಲಿ ನಾನು ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಪರವಾಗಿಲ್ಲ ಸರ್, ಯಾರ ಲೈಫಲ್ಲಿ ತಂದೆ ತಾಯಿಗಳು ಸ್ವಲ್ಪ ಸ್ಥಿತಿವಂತರಾಗಿರ್ತಾರೆ, ಹಣಕಾಸು ವಿಚಾರದಲ್ಲಿ ಚೆನ್ನಾಗಿರ್ತಾರೆ, ರಿಸ್ಕ್ ತೊಗೊಳ್ಬೋದು. ನಾವೇನು ದುಡ್ದು ಅವ್ರಿಗೆ ಸಾಕಬೇಕು ಅಂತಿಲ್ಲ. ಏನಾದ್ರು ಒಂದು ಸಾಧನೆ ಮಾಡ್ತಕ್ಕಂಥವ್ರು ದೇವರು ನಿಮಗೆ ಅದೃಷ್ಟ ಕೊಟ್ಟಿರ್ತಕ್ಕಂಥದ್ದು. ಖಂಡಿತ ಹೋಗ್ಬೋದು. ಇಲ್ಲಿ ಶುಕ್ರನ ನಕ್ಷತ್ರ ಬಂದಿದೆ, ಶುಕ್ರನ ಸಬ್ಲಾಡ್ ಬಂದಿದೆ, ಮಾಡ್ಲಿಂಗ್ ಖಂಡಿತ ಹೋಗ್ಬೋದು. ಬಟ್ 9 ಬಂದಿರೋದು ಡಿಲೇಡ್ ಸಕ್ಸಸ್ ಅಂತ ನಾವು ಹೇಳ್ತೀವಿ. ಬಲಗೈ ಮಧ್ಯದಗಳಿಗೆ ಒಂದು ಜಿರ್ಕಾನ್, ನಮ್ಮ ಆಫೀಸ್ಗೆ ಫೋನ್ ಮಾಡಿ ಜಿರ್ಕಾನ್ ಹಾಕಿಸ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಜೀವನ ಆಗುತ್ತೆ. ಸ್ವಲ್ಪ ಸ್ಲೋ ಸ್ಟಾರ್ಟ್ ಅಂತ ತೋರಿಸ್ತಾ ಇದೆ, ಬಟ್ ಸಕ್ಸಸ್ ಇದೆ. ಒಳ್ಳೇದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ 1ನೇ ತಾರೀಕಿಂದ ಬೆಳಿಗ್ಗೆ 9 ಗಂಟೆಗೆ ಆರಂಭವಾಗ್ತಾ ಇದೆ ಅಂತ ಹೇಳ್ತಾ, ಹಾಗೆ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ. ಯಾಕೆಂದ್ರೆ ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತುಕೊಂಡಿದ್ದಾರೆ. ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದೆ, ಕುಟುಂಬ ಸಮೇತರಾಗಿ ಕುಟುಂಬದರೆಲ್ಲರೂ ಕೂಡ ಆರಾಮಾಗಿ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬಹುದು. ದಿನದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಕ್ಲಾಸ್ ಇರುತ್ತೆ, 15 ದಿನ ಕ್ಲಾಸ್ ಇರುತ್ತೆ ಅಂತ ಹೇಳ್ತಾ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್? ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಯಾರ ಬಗ್ಗೆ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ. ಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಓಕೆ, 1ರಿಂದ 249 ಅಂಕೆಯಲ್ಲಿ ಒಂದನ್ನ ಆಯ್ಕೆ ಮಾಡಿ. 53. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 198 ಸ್ವಲ್ಪ ಅಬ್ಸ್ಟಕಲ್ ಇದೆ. ಹೇಳಿ, ಪ್ರಶ್ನೆ ಕೇಳಿ. ಕೇಳಿಸ್ತಾ ಇಲ್ಲ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಮ್ಮ. ಗುರುಜಿ, ನಾನು ಸ್ವಲ್ಪ ಇದ್ರಲ್ಲಿ ಮನೆ ವ್ಯಾಪಾರ ಆಯ್ತು ಗುರುಜಿ, ಇನ್ನೂ ಅದು ಕ್ಲಿಯರ್ ಆಗ್ಲಿಲ್ಲ. ಏನ್ ಕ್ಲಿಯರ್ ಆಗ್ಬೇಕು? ಸ್ಪಷ್ಟವಾಗಿ ಹೇಳಿ. ಮನೆ ಗುರುಜಿ, ನಿಮ್ ಮಾತು ನಮಗೆ ಕೇಳಿಸ್ತಾ. ನೀವ್ ಹೇಳ್ತಾ ಇದ್ರೆ ಒಳ್ಳೇದು. ನೀವು ಮಾತಾಡ್ತಾ ನಮ್ಗೆ ಕೇಳಿಸುತ್ತೆ. ನಾನು ಅವ್ರ ಸಿಗ್ನಲ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ, ಟೆಕ್ನಿಕಲ್. ಓಕೆ, ಕರೆ ಕಡಿತಗೊಂಡಿದೆ. ಮನೆ ಸೇಲ್ ಆಗ್ತಕ್ಕಂತ ಒಂದು ವಿಚಾರ ಏನೋ ಇರಬಹುದು ಅಂತ ಅನ್ನಿಸುತ್ತೆ. 3, 5, 10 ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ರಾಹು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಬಹಳ ಕಮ್ಮಿ ಕೇಳ್ತಾರೆ ಅಥವಾ ಯಾರು ಅಡ್ಗಾಲಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೈಲಾಶಯಂತ್ರ ಸ್ಥಾಪನೆ ಮಾಡಿ ರಾಹುಗೆ ಮೂಲಂಗಿಯನ್ನ ದಾನ ಮಾಡಿ, ನನ್ನ ಅನಿಸಿಕೆ ಇದು. ಓಕೆ, ನೀವು ಕೇಳ್ತಕ್ಕಂಥ ಪ್ರಶ್ನೆಗೆ ಮನೆ ವ್ಯಾಪಾರದ ವಿಚಾರದಲ್ಲಿ ಬಂದಿರತಕ್ಕಂಥದ್ದು ಅನಿಸಿಕೆ. ಮೂಲಂಗಿಯನ್ನ ದಾನ ಮಾಡಿ, ಕೈಲಾಶಯಂತ್ರವನ್ನ ಧರಿಸ್ಕೊಳ್ಳಿ. ಹಾಗೆ ಬಲಗೈ ಮಧ್ಯದ ಬೆರಳಲ್ಲಿ ಗೂಬೆ ಉಂಗುರ ಅಂತ ಬರ್ತಕ್ಕಂಥದ್ದು. ಹಣಕಾಸು ವಿಚಾರಕ್ಕೆ ಬಹಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಗೂಬೆ ಉಂಗುರ. ಗೂಬೆ ಉಂಗುರನ ಬೆಳ್ಳಿಯಲ್ಲಿ ಧರಿಸಿ ಸಕ್ಸಸ್ ನೋಡಿ ಹೇಗಿರುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ನೀವು 60. 40. 60. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಓಕೆ ಮೇಡಮ್, ಹೇಳಿ. ನಮಸ್ತೆ ಗುರುಜಿ. ಪ್ರಶ್ನೆ ಕೇಳಿ ಬೇಗ. ಅದೇ ನನ್ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಅದೇ ನಂದು HDFC ಒಂದು ಇದು ಅಲ್ಲಿ ಸೇರ್ಕೋಬೋದ ಏನು ಅಂತ ಗುರುಜಿ? HDFC ನ ಅಲ್ಲಿಂದ ಕಾಲ್ ಮಾಡಿದ್ರು. ಅದೇ HDFC ಲೈಫ್ ಇನ್ಶೂರೆನ್ಸ್. HDFC ಲೈಫ್ ಗುರುಜಿ. ಅದೇ ಲೈಫ್ ಇನ್ಶೂರೆನ್ಸ್ ತಾನೆ. ಅಲ್ಲಿ ನಾನು ಹೋಗ್ಬೋದಾ ಏನು ಅಂತ? ಎಲ್ಲಿ ಕಷ್ಟ ಪಡ್ಬೇಕಷ್ಟೇ. ಅಲ್ಲಿ ಲೈಫ್ ಇನ್ಶೂರೆನ್ಸ್ ಹೋಗ್ಬಿಟ್ಟು ಮನೆಗೆ ತಿರುಗಬೇಕು. ತಗೊಳ್ಳಿ ಇನ್ಶೂರೆನ್ಸ್ ತಗೊಳ್ಳಿ, ನೀವು ಸತ್ತಾದ್ಮೇಲೆ ದುಡ್ಡು ಬರುತ್ತೆ, ಸತ್ತಾದ್ಮೇಲೆ ದುಡ್ಡು ಬರುತ್ತೆ ಅಂತ ಹೇಳ್ಬೇಕು. ಅಥವಾ ನೀವು ಬದುಕಿದ್ದಾಗಲೇ ಇಷ್ಟು ಪರ್ಸೆಂಟೇಜ್ ಬರ್ತದೆ, ಅಷ್ಟರೊಳಗಡೆ ಪಾಲಿಸಿ ಟರ್ಮ್ ಮುಗಿದ್ರೆ HDFC ಲೈಫ್ ಅಂತ ನನಗೆ ಅದೇ ಅನಿಸಿದ್ದು. 6ನೇ ಮನೆ ಉದ್ಯೋಗ ಸ್ಥಾನವನ್ನು ನೋಡ್ತೀವಿ. ಗುರು 12ನೇ ಮನೆ ಇರೋದ್ರಿಂದ ಕಷ್ಟ ಜಾಸ್ತಿ ಪಡಬೇಕು, ಲಾಭ ಕಮ್ಮಿ ಬರುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಬೇಡ ಅಂತ ಹೇಳಿದೆ, ಅಂದರೆ 12 ಬಂದಿರೋದ್ರಿಂದ. ಆದರೆ ಜೀವನ ಮಾಡಲೇಬೇಕು ಅಂತಂದ್ರೆ ನಾನು ಯಾವತ್ತೂ ಹೇಳಲ್ಲ ಬೇಡ ಹೋಗ್ಬೇಡಿ ಅಂತ ಹೇಳಲ್ಲ. ಜೀವನ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಖಂಡಿತ ಹೋಗಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ. ನಾನು ಆರಾಮಾಗಿದ್ದೀನಿ ಅಂತಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, 12 ಬಂದಿರೋದ್ರಿಂದ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಇವತ್ತು ಮದುವೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಗುರುಗಳು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇತ್ತು, ಪರಿಹಾರದ ಬಗ್ಗೆ. ಅದನ್ನ ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಸ್ಕ್ರೀನ್ ಅಲ್ಲಿ ನೋಡಬಹುದು, ಅವಾಗಲೇ ಹಾಕಿದ್ವಿ 24 ಅನ್ನೋ ಒಂದು ಸಂಖ್ಯೆ ಹಾಕಿದ್ವಿ. ಇದನ್ನ ಎಡಗೈಯಲ್ಲಿ ಶುಕ್ರವಾರ ಅಥವಾ ಭಾನುವಾರ 24 ಅಂತ ಬರೆದು ಹಾರ್ಟ್ ಶೇಪ್ ಹಾಕ್ಬೇಕು. ಈಗ ಏನ್ ಬರ್ದಿದ್ವು ಹಾರ್ಟ್ ಶೇಪ್ 24 ಗ್ರೀನ್ ಅಲ್ಲಿ ಹಾಕ್ಬೇಕು. ಈ ಗ್ರೀನ್ ಇಂಕ್ ಅಲ್ಲಿ ಎಡಗೈಲಿ ಹಾಕೋಬೇಕು. ಸ್ವಲ್ಪ
ಪರ್ಮನೆಂಟ್ ಮಾರ್ಕರ್ ಅಂತ ಬರುತ್ತೆ. ಅಂದರೆ ಅದು ಬರ್ಕೊಂಡ್ರೆ ಅಷ್ಟು ಈಸಿಯಾಗಿ ಹೋಗಲ್ಲ. ಕೈ ಸೋಪ್ ಹಾಕೋದು ಮಾಡೋದು ಅಟ್ಲೀಸ್ಟ್ 2 ದಿವಸಕ್ಕಾದ್ರೂ ಇರುತ್ತೆ. ಇದನ್ನ ಶುಕ್ರವಾರ ಶುಕ್ರಹೋರ ಅಂತ ಕರಿತೀವಿ. ಬೆಳಿಗ್ಗೆ ಸನ್ರೈಸ್ ಯಾವಾಗುತ್ತೆ ಆ ಸಮಯದಲ್ಲಿ, ಅಥವಾ ಭಾನುವಾರ ಸನ್ರೈಸ್ ಯಾವಾಗುತ್ತೆ ಸೂರ್ಯ ಹೋರನಲ್ಲಿ ಹಾಕೊಳ್ತಕ್ಕಂಥದ್ದು. 24 ಅಂತ ಬರೆದು ಕ್ಲೀನ್ ಆಗಿರೋ ಹಾರ್ಟ್ ಶೇಪ್ ಹಾಕಿ, ತದನಂತರ ಒಂದು ತಂತ್ರ ಇದೆ. ಈ ಸಕ್ಕರೆಯನ್ನ ಪುಡಿ ಮಾಡ್ಕೋಬೇಕು. ಸಕ್ಕರೆಯನ್ನ ಪುಡಿ ಮಾಡಿ ಅದಕ್ಕೆ ಒಂಚೂರು ಈ ಕಡಲೆ ಹಿಟ್ಟು, ಏನ್ ಕಡಲೆ ಅಂತಾರೆ ಅದು ಚಟ್ನಿಗೆ ಹಾಕ್ತಲ್ಲ ಕಡಲೆಕಾಯಿ, ಹುರುಗಡ್ಲೆ ಇಟ್ಟು ಸಕ್ಕರೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಇಟ್ಟು, ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಅದ್ರ ಮೇಲಿಟ್ಟು ಸ್ವಲ್ಪ ಒಂದು 1 ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ಎಡಗೈಲಿ ಹಂಗೆ ಹಾಕೊಂಡು ಬಾಯಿಗೆ ಕಡಲೆ ಹಿಟ್ಟು ಸಕ್ಕರೆ 2 ಮಿಕ್ಸ್ ಮಾಡಿ ಫಸ್ಟ್ ಇದನ್ನು ಬರೀರಿ, ಅದ್ರ ಮೇಲೆ ಇಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೋ ಗಲಾಟೆ ಮಾಡ್ತಾ ಇದ್ದೀವಿ, ನಮ್ಮ ಸಂಸಾರ ನನಗೆ ಬಿಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಚೆನ್ನಾಗಿ ಅನ್ಯೋನ್ಯತೆ ಬರಬೇಕು, ಇದನ್ನ ಮಾಡ್ತಾ ಇರಿ. ಇದನ್ನ 4 ಶುಕ್ರವಾರ ಮಾಡಿ ಸಾಕು. ಕೆಲವು ತಂತ್ರಗಳೆಲ್ಲ ಪರ್ಮನೆಂಟ್ ಆಗಿ ಮಾಡೋದು ವರ್ಕ್ ಆಗಲ್ಲ. ಅಲ್ಲಿ ನಿಮ್ಗೆ ಏನಾದ್ರೂ ಮಿಡ್ ಕಾಂಬಿನೇಷನ್ಸ್ ಬಂದಿದೆ. ಯಾಕಂದ್ರೆ ತುಂಬಾ ಜನ ಜ್ಯೋತಿಷ್ಯ ಕಲ್ತಿಲ್ವಲ್ಲ. ನೀವು ಜ್ಯೋತಿಷ್ಯ ಕಲ್ತಿದ್ರೆ ವೆರಿ ಗುಡ್, ಏನು ಪ್ರಾಬ್ಲಮ್ ಅಥವಾ ಮೀಡಿಯಂ ಅಲ್ಲಿ ಇದೆಯಾ ಅಂತ ತಿಳ್ಕೊಬಹುದು. ಅದಕ್ಕೆ ಜ್ಯೋತಿಷ್ಯ ಕಲ್ತ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ನಮ್ಗೆ ಯಾವ ಸ್ಟೇಜ್ ಗೊತ್ತಿಲ್ಲದೆ ಜನರಲ್ ಆಗಿ ಎಲ್ಲರಿಗೂ ನಾವು ತಂತ್ರ ಕೊಡ್ತೀವಿ. ಅರ್ಥ ಆಯ್ತಾ? ಬರ್ಕೊಂಡಿದ್ದು ವರ್ಕ್ ಆಗಿಲ್ಲ ಅಂದ್ರೆ ನೀವು 3rd ಸ್ಟೇಜ್ ಅಲ್ಲಿ ಇದ್ದೀರಾ. ಫಸ್ಟ್ ಸ್ಟೇಜ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 2ನೇ ಮನೆ, 7ನೇ ಮನೆ, 9ನೇ ಮನೆ ದಶಾದಲ್ಲಿ ನಡೀತಾ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಂತ ಗಲಾಟೆ ಆಗಿದ್ರು ಸಾಯಂಕಾಲದೊತ್ತಿಗೆ ಯು ಲವ್ ಮೀ, ಐ ಲವ್ ಯು ಬಂದ್ಬಿಡ್ತದೆ. ಈ ಕಡೆ ಎಕ್ಸ್ಟ್ರೀಮ್ ಬಂದ್ರೆ ಬೆಳಿಗ್ಗೆನೂ ಜಗಳ, ಮಧ್ಯಾಹ್ನ ಜಗಳ, ಸಾಯಂಕಾಲ ಜಗಳ. ಅಲ್ಲಿ ಐ ಹೇಟ್ ಯು, ಯು ಹೇಟ್ ಮೀ ಬರ್ತದೆ. ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಎಲ್ಲ ಆ ಕಡೆ ಈ ಕಡೆ. ಐ ಲವ್ ಯು, ಯು ಹೇಟ್ ಮೀ, ಯು ಹೇಟ್ ಮೀ, ಐ ಲವ್ ಯು, ಮಿಕ್ಸು. ಅದಕ್ಕೆ ಜ್ಯೋತಿಷ್ಯನ ಪರ್ಫೆಕ್ಟ್ ಆಗಿ ನೀವು ಕಲ್ತಾಗ ಇಂಥ ತಂತ್ರಗಳೆಲ್ಲ ನಿಮಗೆ ಯಾವ್ದು ಮಾಡಬೇಕು ಬೇಡದು ತಿಳ್ಕೊಬೋದು. ಏನೋ ಜಗಳ ಆಗ್ಬಿಟ್ಟಿರುತ್ತೆ, ಅವ್ರ ಜಾತಕದಲ್ಲಿ ಏನೋ ಡಿವೋರ್ಸ್ ಕಾಂಬಿನೇಷನ್ ಹೋಗೋ ಥರ ಸ್ಟ್ರಾಂಗ್ ಇರುತ್ತೆ. ಈ ತಂತ್ರಗಳೆಲ್ಲ ವರ್ಕ್ ಆಗಲ್ಲ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಿ ಹೇಳ್ತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯ. ಕರ್ನಾಟಕದಲ್ಲಿ ಏಕೈಕವಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲಿಕೆ ಅಂದರೆ ಒಂದೇ ಕಲಿಕೆ ಅಂದರೆ ಅದು ನಕ್ಷತ್ರ ನಾಡಿ. 7,000 ರೂಪಾಯಿ ಫೀಸ್ ಚಾರ್ಜ್ ಮಾಡ್ತೀವಿ. 7,000 ನಿಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದು. ಇನ್ನೊಂದು ಮಾತು, ಯಾರೋ HDFC ಕಾಲ್ ಮಾಡಿದ್ರು ಅಂತ, ಆ ಮಹಿಳೆಗೆ ಒಂದೇ ಒಂದು ಮಾತು ಹೇಳ್ತೀನಿ. 7,000 ರೂಪಾಯಿ ಕಲಿತು ಆರಾಮಾಗಿ 7 ಲಕ್ಷ ದುಡಿಬಹುದು. ನಮ್ಮ ಇದ್ರಲ್ಲಿ ನಕ್ಷತ್ರ ನಾಡಿಲಿ 7 ಲಕ್ಷ ಅಲ್ಲ 70 ಲಕ್ಷನೂ ದುಡಿಬಹುದು. ಚೆನ್ನಾಗಿ ಕಲಿತು ಅನೇಕ ಜನರಿಗೆ ಸಮಸ್ಯೆ ನಿತ್ಯ ಸಮಸ್ಯೆ ಬರುತ್ತೆ. ಯಾರು ಹೇಳಿದ್ದು ಸಮಸ್ಯೆ ಯಾವಾಗಲೂ ಒಂದ್ಸತಿ ಬರುತ್ತೆ ಅಂತ? ನಿತ್ಯ ಸಮಸ್ಯೆ, ಸಣ್ಣದಿರ್ಬೋದು, ಸ್ವಲ್ಪ ಮೀಡಿಯಂ ಇರ್ಬೋದು, ದೊಡ್ಡದಿರ್ಬೋದು. ಸಮಸ್ಯೆ ಕಟ್ಟಿಟ್ಟಿರೋದು ಮನುಷ್ಯನಿಗೆ. ಪ್ರತಿನಿತ್ಯ ಸಮಸ್ಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರಾದ್ರೂ ಒಬ್ರು ಇದ್ರೆ ಬಂದು ಹೇಳ್ಬಿಡಿ. ಸೋಂಬೇರಿತನದವ್ರಿಗೆ ಬಿಟ್ರೆ ಅವ್ರು ಅದು ಸೋಂಬೇರಿತನದೇ ಸಮಸ್ಯೆ ಅವ್ರಿಗೆ. ಸೋಂಬೇರಿತನ ಏನೂ ಮಾಡದಿಲ್ಲ ಮನೆಯಲ್ಲಿ ಓತ್ಲಾ ಹೊಡ್ಕೊಂಡು ಕೆಲವು ಗಂಡಸರು 30 ವರ್ಷ, 40 ವರ್ಷ, 45 ವರ್ಷ ಆದ್ರೂ ಕೂಡ ಕೂತ್ಕೊಂಡಿರೋರಿಗೆ ಯಾವ ಪರಿಹಾರನೂ ಇಲ್ಲ. ಜಾತಕ ಕಲ್ತ್ರೂ ಕೂಡ ಏನೂ ಬದಲಾಯಿಸಕ್ಕಾಗಲ್ಲ. ಯಾರ್ಯಾರ ಮಹಿಳೆ ನಾನು ಉದ್ಯೋಗ ಮಾಡ್ತೀನಿ, ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ, ಅಥವಾ ಜ್ಯೋತಿಷ್ಯದಲ್ಲಿ ನಾನು ಏನಾದ್ರು ಮಾಡ್ತೀನಿ ಅಂದರೆ ಖಂಡಿತ ಸಂಪಾದನೆ ಮಾಡ್ಬೋದು. ತುಂಬ ಜನಕ್ಕೆ ಬೇಡಿಕೆ ಇದೆ, ಜ್ಯೋತಿಷ್ಯದ ಬೇಡಿಕೆ ಇದೆ. ಅರ್ಥ ಮಾಡ್ಕೊಳ್ಳಿ, ಜ್ಯೋತಿಷ್ಯದಲ್ಲಿ ತುಂಬ ಬೇಡಿಕೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. 1000 ಜನ ಬೈತಾರೆ ಜ್ಯೋತಿಷ್ಯನ, ತಲೆನೇ ಕೆಡ್ಸ್ಕೊಬೇಡಿ. ಆ ಬೈಯೋನು ಅಲ್ಲಿ ಆಗ್ತಾನೆ, ಬೈಯೋನು ಯಾವತ್ತೋ ಒಂದು ದಿವಸ ಅವನಿಗೆ ತುಂಬಾ ನೋವಾದಾಗ ಎಲ್ಲೋ ಒಂದು ಕಡೆ ಯಾರ್ದೋ ನೋಡ್ತಾನೆ, ಈ ನಂಬರು ಹಿಂಗ್ ಮಾಡ್ಕೊಂಡ್ರೆ ಹಿಂಗಾಗುತ್ತೆ ಅಂತ ಮಾಡ್ಕೊಂಡಿರ್ತಾನೆ. ಹೇಳೋದು ಬೇರೆ, ಫ್ರಸ್ಟ್ರೇಷನ್ ಇಂದ ಕಮೆಂಟ್ ಹಾಕ್ತಾರೆಲ್ಲ ಜ್ಯೋತಿಷ್ಯ ಸುಳ್ಳು ಅಂತ. 99.9% ಪರ್ಸನಲ್ ಬಂದಾಗ ಇವರೇ ಜಾತಕ ಮಿಲನಕ್ಕೆ ಹೋಗಿರ್ತಾರೆ. ನಾವು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತೀರಾ, ಮದುವೆಗಳಲ್ಲಿ ಯಾಕ್ರಿ ನೀವು ಆ ಜಾತಕ ಸೆಟ್ ಆಗಿಲ್ಲ, ಈ ಜಾತಕ ಸೆಟ್ ಆಗಿಲ್ಲ ಅಂತ ಆ ಗಂಡಸ್ರೆ, ಮದುವೆ ಆಗ ಗಂಡಸ್ರೆ, ಹುಡುಗಿದು ಜಾತಕ ಸರಿಯಿಲ್ಲ ಅಂತ ನಂಗೆ ಬೇಡಮ್ಮ, ಬೇಡ ಜಾತಕ ಸರಿ ಇಲ್ಲ, ನನ್ಗೆ ಯಾಕೆ ಟೆನ್ಷನ್. ಅವ್ರನ್ನ ಸಪ್ರೇಟ್ ಆಗಿ ಕರ್ಸ್ಬಿಟ್ಟು ಜ್ಯೋತಿಷ್ಯ ನಂಬ್ತೀರೇನ್ರಿ? ನಂಬಲ್ಲ ಸರ್ ನಾವು. 2 ಪಾಗಲ್ ಅಂತ ಕರಿತೀವಿ. ಕೆಲವರು ಈಗಿನ ಕಾಲದ ಹುಡುಗರು ಇದ್ದಾರಲ್ಲ, ಹುಡುಗಿರು ಪಾಗಲ್ ಅಂತ ಕರಿತೀವಿ. ಈ ಕಡೆ ಪೂರ್ತಿನೂ ನಂಬಲ್ಲ, ಈ ಕಡೆ ನಮ್ದೇ ಇರ್ತಾರನೂ ಇರಲ್ಲ. ಕಲೀರಿ. ಇದೇ ಏಪ್ರಿಲ್ 20 ಸಂಕಲ್ಪ ಮಾಡ್ಕೊಳ್ಳಿ, ನಾನು ಬಂದೇ ಬರ್ತೀನಿ, ಕಲಿತೀನಿ, ಕಲಿತು ನನ್ನ ಜೀವನದಲ್ಲಿ ಗುಡ್ ಇದೆಯಾ, ಮೀಡಿಯಂ ಇದೆಯಾ, ಬ್ಯಾಡ್ ಇದೆಯಾ, ಹೇಗೆ ನಾನು ಜೀವನ ಮಾಡಬೇಕು, ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಪರಿಹಾರ ಇದೆಯಾ ಇಲ್ವಾ, ಪರಿಪೂರ್ಣ ಕೊಡ್ತೀವಿ. ಸುಮ್ಮನೆ ಏನೋ ಪ್ರಾಬ್ಲಮ್ ಬರುತ್ತೆ, ಲಕ್ಷಾಂತರ ರೂಪಾಯಿ ಅಲ್ಲಿ ಹೋಗ್ಬಿಟ್ಟು ಯಾರು ಇರ್ತಾರೆ ಮನೇಲಿ, ಲಕ್ಷಾಂತರ ರೂಪಾಯಿ ಪೂಜೆಗೆ ಹಾಕ್ಬಿಡ್ತೀರಾ. ಚೊಂಬೆ
ಪೂಜೆ ಮಾಡೋದ್ರಿಂದ ಪರಿಹಾರ ಆಗಂಗಿದ್ರೆ ಇವತ್ತು ಇಂಡಿಯಾ ಅಮೆರಿಕ ಆಗಬೇಕಾಗಿತ್ತು. ನಾಮಗಳು ಹಾಕ್ಕೊಂಡು ವಿಭೂತಿಗಳು ಹಾಕ್ಕೊಂಡು ನಿಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ 50,000 ಇಡಿ 1 ಲಕ್ಷ ಇಡಿ ಅನ್ನೋ ಬದಲು 7,000 ಇಟ್ಟು ನಿಮ್ಮ ಜೀವನದಲ್ಲಿ ಅದು ಚೆನ್ನಾಗಾಗುತ್ತೋ ಇಲ್ಲೋ ನೋಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೆ ಆ ಸಮಸ್ಯೆ ಈ ಸಮಸ್ಯೆ ಇದೆ ಅನ್ನೋದಕ್ಕಿಂತ ನಿಮ್ಮ ಸಮಸ್ಯೆ ಏನಿದೆ ಅಂತ ನೀವೇ ತಿಳ್ಕೊಬಹುದು. ಹೇಗೆ ಅಂದ್ರೆ ನಕ್ಷತ್ರ ನಾಡಿ ಕಲಿಯೋದ್ರಿಂದ. ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ನೀವು ಕಲಿಬಹುದು. ಗುರುಗಳ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತ್ಕೊಂಡಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಹೆಸರು ರಾಜೀವ್ ರಚನಾ. ನಾನು 108ನೇ ಬ್ಯಾಚಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರ ಹತ್ರ ನಕ್ಷತ್ರ ನಾಡಿ ಜ್ಯೋತಿಷ್ಯನ ಕಲ್ತ್ಕೊಂಡೆ. ಬಹಳ ತುಂಬ ಈಸಿ ಮೆಥಡಲ್ಲಿ ಗುರೂಜಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನು ಮತ್ತೆ ಎಕ್ಸಲೆನ್ಸಿ ಕೋರ್ಸು, ಡೀಪ್ ಸೀಕ್ರೆಟ್ ಕೋರ್ಸ್ ಕೂಡ ಮಾಡಿದೆ. ಈ ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಈ ಜ್ಯೋತಿಷ್ಯವನ್ನು ಕಲಿಬೇಕಾದ್ದು ಒಂದು ಅಂಗ. ಅದನ್ನು ನಾವು ಕಲ್ತ್ಕೊಂಡು ನಮ್ಮ ಮತ್ತು ನಮ್ಮ ಪೀಳಿಗೆಯ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರ ಒಂದು ಪ್ರಿಡಿಕ್ಷನ್ ಮಾಡುವಂಥ ಪರಿಸ್ಥಿತಿಗೆ ನಾವು ನಮ್ಮನ್ನು ಗುರೂಜಿಯವರು ತಂದಿದ್ದಾರೆ. ಇಷ್ಟೊಂದು ಉತ್ತಮವಾದ ಒಂದು ಜ್ಯೋತಿಷ್ಯ ಶಾಸ್ತ್ರನ ನಾವು ಅಭ್ಯಾಸ ಮಾಡ್ತಿರೋದು ನಮ್ಮ ಭಾಗ್ಯ. ಅದೇ ರೀತಿ ಇನ್ನು ಮುಂದಿನ ಕೋರ್ಸ್ಗಳಲ್ಲೂ ಸಹ ನಾನು ಭಾಗವಹಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ಒಂದು ವಿದ್ಯೆ. ಈ ವಿದ್ಯೆಗೆ ಯಾರು ಅಂತ ವಿದ್ಯಾರ್ಹತೆ ಏನು ಬೇಕಾಗಿಲ್ಲ, ಆದ್ರೂ ಸಹ ಅವಿದ್ಯಾವಂತರು ಕೂಡ ಕಲಿಯುವಂಥ ಒಂದು ಶಾಸ್ತ್ರವಾಗಿರೋದು. ನಮ್ಮ ಹಿಂದೂ ಸನಾತನ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲಿಯೋದು ಬಹಳ ಮುಖ್ಯ ಅಂತ ಹೇಳ್ತೀನಿ. ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ 1ನೇ ತಾರೀಕಿಂದ 9 ಗಂಟೆಗೆ ಆರಂಭವಾಗ್ತಾ ಇದೆ. ಹಾಗೆ ಗುರುಗಳ ನೇತೃತ್ವದಲ್ಲಿ 112ನೇ ಬ್ಯಾಚ್ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ ಅಂತ ಹೇಳ್ತಾ ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ.